ಆಹಾಹಾಹಾ ಅಣಬೆ ನ್ಯಾಚುರಲ್ ಆದ ಅಣಬೆ, ನೈಸರ್ಗಿಕವಾಗಿ ಮಳೆಗಾಲದಲ್ಲಿ ಸಿಗುವ ಅಣಬೆ. ಇಷ್ಟೊಂದು ಅಣಬೆ ನೋಡಿ ಅದೆಷ್ಟೋ ವರ್ಷಗಳಾಗಿತ್ತು. ಏನೋ ಸಿಕ್ಕರು 1, 2, 10, 15 ಅಷ್ಟೇ ಸಿಗ್ತಾಯಿದ್ವು. ಆದರೆ ಇಷ್ಟೊಂದು ಅಣಬೆ, ವಾಹ್! ನಿಜಕ್ಕೂ ಈ ಅಣಬೆ ಸಾರಿನ ರುಚಿ ಬಲ್ಲವ್ರ ಬಾಯಲ್ಲಿ ಈಗ ಖಂಡಿತ ನೀರು ಇರುತ್ತೆ ಅಲ್ವಾ? ಈ ಅಣಬೆ ಸಾರಿನ ಮುಂದೆ ಈಗ ನಾಟಿ ಕೋಳಿದಾಗ್ಬೋದು, ಚಿಕನ್ದಾಗ್ಬೋದು, ಮಟನ್ ಸಾರಾಗ್ಬೋದು, ಅದೇನೇನು ಅಲ್ಲ ಬಿಡಿ. ಇಷ್ಟೊಂದು ಅಣಬೆ ಅದೆಲ್ಲಿ ಸಿಕ್ಕಿವು ಅಂತೀರ? ನನಗೆ ಸಿಕ್ಕಿದ್ದಲ್ಲಪ್ಪ, ನನ್ನ ಸ್ನೇಹಿತರು ಕೊಟ್ಟರು. ನಮ್ಮ ದೇವರಾಯನ ದುರ್ಗದ ಪಕ್ಕದ ದುರ್ಗದಳ್ಳಿಯ ನಮ್ಮ ಸ್ನೇಹಿತರು ಹೇಳ್ತಿರ್ತೀನಲ್ಲ, ಮಣ್ಣೆರಾಜು ಅಂತೇಳಿ, ಗಿಡಗಂಟೆಯ ನೆಂಟ ಅಂತ. ಅವರು ಮೊದಲೇ ಹೇಳಿದರು ನನಗೆ ಚೆನ್ನಾಗಿ ಅಣಬೆ ಸಿಗ್ತವೆ, ಅಣಬೆ ಕಾಲಕ್ಕೆ ಒಳ್ಳೆ ಅಣಬೆ ಕೊಡ್ತೀನಿ ಅಂತ. ಇವತ್ತು ಬೆಳಬೆಳಿಗ್ಗೆನೇ ಫೋನ್ ಮಾಡಿ ಈ ತುಮಕೂರಿನ ಇದು ಸಿದ್ಧಗಂಗಾ ಕಾಲೇಜ್ ಹತ್ರ ಬಾ, ಅಣಬೆ ತಂದಿದ್ದೀನಿ ಬಾ ಅಂದರು. ಸೀದಾ ಹೋದೆ ನೋಡ್ರಿ, ಇಷ್ಟೊಂದು ಅಣಬೆ ಕೊಟ್ಟರು. ಆ್ಯಕ್ಚುಲಿ ಇವು ಕಾಡಣಬೆ, ಕಾಡಿನಲ್ಲಿ ಮಾತ್ರ ಸಿಗ್ತವೆ. ನಮ್ಮ ಬಯಲುಸೀಮೆಯಲ್ಲಿ ಸಿಗುವ ಅಡವಿನಲ್ಲಿ ಸಿಗುವಂತಹ ಹೊಲಗಳಲ್ಲಿ ಸಿಗುವಂಥ ಅಣಬೆಗಳು ಬೇರೆ ರೀತಿಯಲ್ಲಿರ್ತವೆ. ಮೊನ್ನೆ ನಾನು ಸಿರಾಗೆ ಹೋದಾಗ ಕೂಡ ಆ ರೀತಿಯ ಅಣಬೆ ನನಗೂ ಕೂಡ 3 ಸಿಕ್ಕಿದ್ವು. ಅಂದರೆ ನಮ್ಮ ಬಯಲುಸೀಮೆಯ ಅಣಬೆ ಸಿಕ್ಕಿದ್ವು. ನಂತರ ನಮ್ಮ ಅಣ್ಣ ಕುರಿ ಕಾಯಕ್ಕೆ ಹೋದಾಗ ಅವನಿಗೊಂದಿಷ್ಟು ಸಿಕ್ಕಿದ್ವು ಅಂತೆ. ಅಷ್ಟು ಸೇರಿಸಿ ನಮ್ಮ ಅಕ್ಕ ಸಾರು ಮಾಡಿದರು, ಊಟ ಮಾಡಿ ಬಂದು. ಆದರೆ ಇವಿದವಲ್ಲ, ಇವು ಕಾಡಿನಲ್ಲಿ ಮಾತ್ರ ಸಿಗುವಂಥ ಅಣಬೆ. ಅಂದರೆ ಮಲೆನಾಡಿನಲ್ಲಿ ಸಿಗ್ತವೆ. ಮತ್ತು ಗೋವಾ ಭಾಗದಲ್ಲಿ, ಈ ಬೆಳಗಾವಿಯ ಖಾನಾಪುರ ಕಾಡಿನಲ್ಲಿ ಈ ಅಣಬೆಗಳು ಸಿಗ್ತವೆ. ಈ ಅಣಬೆನಲ್ಲಿ ಕೂಡ ನಾನಾ ಥರದಲ್ಲಿ ಇದ್ದಾವೆ. ಅಂದರೆ ತಿನ್ನೋ ಅಣಬೆ, ತಿನ್ನದೇ ಇರುವಂಥ ವಿಷಕಾರಿ ಅಣಬೆಗಳು ಇದ್ದಾವೆ. ಈ ತಿನ್ನೋ ಅಣಬೆನಲ್ಲಿ ಕೂಡ ಈ ಹುಲ್ಲಣಬೆ, ಬೇರಣಬೆ, ಬುಡ್ಕ ಅಂತ ಕರೀತಾರೆ. ಇದು ಹುಲ್ಲಣಬೆನೂ ಅಲ್ಲ, ಬೇರಣಬೆನೂ ಅಲ್ಲ, ಬುಡ್ಕನೂ ಅಲ್ಲ. ಇದು ಕಾಡಣಬೆ. ಈ ನಮ್ಮ ಭಾಗದಲ್ಲಿ ಸಿಗೋಂಥವು ಬೇರಣಬೆ. ಅಂದರೆ ಅವುಗಳ ಬೇರೆ ಇರ್ತದಲ್ಲ, ಇಷ್ಟು ದಪ್ಪ ಇರಲ್ಲ, ಸ್ವಲ್ಪ ಚಿಕ್ಕದಾಗಿರ್ತದೆ. ಮೊನ್ನೆ ನಾನೊಂದು 3 ಸಿಕ್ಕಿವು ಅಂದನಲ್ಲ, ಅದ್ರದ್ದು ಕೂಡ ಒಂದು ವಿಡಿಯೋವನ್ನು ಮಾಡಿದ್ದೀನಿ. ಈಗ ನಮ್ಮ ಸಿರಾ ಭಾಗದಲ್ಲಿ ಸಿಗುವಂತಹ ಆ ಅಣಬೆಯ ವಿಡಿಯೋವನ್ನು ಕೂಡ ಇಲ್ಲಿ ತೋರಿಸ್ತೀನಿ ನೋಡಿ. ಈಗ ನೀವು ಇಲ್ಲಿ ನೋಡ್ತಿದ್ದೀರಲ್ಲ, ಇವೇ ಅಣಬೆ ನಮ್ಮ ಸಿರಾ ಭಾಗದಲ್ಲಿ ಸಿಗ್ತವೆ. ಅಂದರೆ ಬಯಲುಸೀಮೆಯಲ್ಲಿ ಹೊಲಗಳಲ್ಲಿ, ಬದುಗಳಲ್ಲಿ ಸಿಗ್ತವೆ. ಇವನ್ನ ಬುಡ್ಕ ಅಂತಲೂ ಕರೀತಾರೆ. ಅಂದರೆ ಇನ್ನೂ ಅರಳಿರಲ್ಲ, ಇದಾಗಲೇ ಸ್ವಲ್ಪ ಅರಳಿದೆ. ಇವುಗಳ ಸಾರು ಕೂಡ ತುಂಬ ಟೇಸ್ಟ್ ಆಗಿರ್ತದೆ. ಈಗ ನಾವು ಏನು ನನಗೆ ದೇವರಾಯನ ದುರ್ಗದ ಕಾಡಿನಲ್ಲಿ ಸಿಕ್ಕುವು ಅಂತ ಕೊಟ್ಟಿದ್ದಾರಲ್ಲ ನಮ್ಮ ಮಣ್ಣೆರಾಜ್ ಅವರು, ಇವು ಈ ಕಾಡಾಣಬೆ. ಇವತ್ತು ಈ ಸಾರನ್ನು ಇದೇ ಮೊದಲ ಬಾರಿಗೆ ಮಾಡಿ ಊಟ ಮಾಡ್ತಾ ಇದ್ದೀವಿ. ಆ ಸಾರಿನ ವಿಡಿಯೋ ಕೂಡ ಮಾಡಿ ಹಾಕ್ತೀನಿ, ಅದ್ರ ಟೇಸ್ಟ್ಗೂ ಕೂಡ ಹಾಕ್ತೀನಿ. ಅದಕ್ಕೆ ಮೊದಲು ಈ ಅಣಬೆಯನ್ನು ಪರಿಚಯ ಮಾಡಿಕೊಡ್ಬೇಕು, ಈ ಅಣಬೆ ಬಗ್ಗೆ ನಿಮಗೆ ತಿಳಿಸ್ಬೇಕು ಅಂತಲೇ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಈ ಅಣಬೆ ಬಗ್ಗೆ ಕೆಲವೊಂದು ಜನಪದ ನಂಬಿಕೆಗಳಿದ್ದಾವೆ. ಅವುಗಳು ಏನಪ್ಪ ಅಂದರೆ, ಈ ಅಣಬೆ ಎಲ್ರಿಗೂ ಕಾಣ ಸಿಗೋದಿಲ್ಲ. ಅಂದರೆ ಕೆಲವೊಮ್ಮೆ ನಾವು ಹುಡುಕೊಂಡು ಹೋದಾಗ ಅದ್ರ ಪಕ್ಕದಲ್ಲೇ ಹೋಗಿರ್ತೀವಿ, ಆದರೆ ಅದು ನಮಗೆ ಕಂಡೇ ಇರಲ್ಲ. ಕೆಲವೊಮ್ಮೆ ಅದನ್ನು ತುಳ್ಕೊಂಡು ಹೋಗಿರ್ತೀವಿ, ಆದರೆ ಅದು ನಮಗೆ ಕಂಡಿರಲ್ಲ. ಆದರೆ ಇನ್ನೊಬ್ಬ ಯಾರೋ ಬಂದಿರ್ತಾನೆ, ಅವನಿಗೆ ಅವು ಸ್ಪಷ್ಟವಾಗಿ ಕಾಣ್ತವೆ. ಹೀಗೆ ಹಳ್ಳಿ ಕಡೆ ಈ ಅಣಬೆ ತರೋರು ಅಣಬೆಗೆ ಹೋಗ್ತೀನಿ ಮಸಾಲೆ ಅರ್ದಿಡು ಅಂತೇಳಿ ಹೋಗ್ತಾರೆ. ಅಷ್ಟರ ಮಟ್ಟಿಗೆ ಅವರು ಅಣಬೆ ತಂದೇ ತರ್ತೀವಿ ಅನ್ನೋದು ಅವ್ರಿಗೆ ಪರ್ಫೆಕ್ಟ್ ಇರ್ತದೆ. ಹಾಗೆ ಈ ಅಣಬೆದು ಇನ್ನೊಂದು ವಿಷಯ ಏನಪ್ಪ ಅಂದರೆ, ಸಾಮಾನ್ಯವಾಗಿ ಇವು ಸಂಘಜೀವಿಗಳು. ಅಂದರೆ ಒಟ್ಟಾಗಿ ಒಂದೇ ಕಡೆ ಹುಟ್ಟುಬಿಟ್ಟಿರ್ತವೆ. ಅಂದರೆ ಒಂದು ಕಡೆ ಒಂದಷ್ಟು ಹುಟ್ಟಿದರೆ ಅಲ್ಲೇ ಸುತ್ತಮುತ್ತದಲ್ಲೇ ಸುಮಾರು 3 ಕಡೆ ಈ ಗುಂಪಾಗಿ ಅರಳಿರ್ತವೆ ಅಂತೇಳಿ ಹೇಳ್ತಾರೆ. ಕೆಲವೊಮ್ಮೆ 6 ಕಡೆ ಕೂಡ ಇರ್ತವೆ ಈ ಅಣಬೆಗಳು ಅಂತೇಳಿ ಹೇಳ್ತಾರೆ. ಮತ್ತು ಈ ಅಣಬೆಗಳು ಪ್ರತಿ ವರ್ಷ ಒಂದೇ ಸ್ಥಳದಲ್ಲಿ ಹೇಳ್ತಿರ್ತವೆ. ಅಂದರೆ ಒಂದು ಜಾಗ ನಮಗೆ ಗೊತ್ತಿದ್ದರೆ ಆ ಜಾಗಕ್ಕೆ ಯಾವ ಮಳೆಯಲ್ಲಿ, ಅಂದರೆ ಇವು ಮಳೆಯ ನಕ್ಷತ್ರ ಆಧಾರಿತವಾಗಿ ಹುಟ್ಟುತ್ತವೆ. ಅಂದರೆ ಈ ಮಳೆಯಲ್ಲಿ ಸಾಮಾನ್ಯವಾಗಿ ಉಬ್ಬೆ ಮಳೆಯಲ್ಲಿ ಹೆಚ್ಚು, ಇದು ಉಬ್ಬೆ ಮಳೆಯ ಕಾಲ, ಈ ಉಬ್ಬೆ ಮಳೆಯಲ್ಲಿ ಹೆಚ್ಚು ಹುಟ್ಟುತ್ತವೆ. ಏನು ನಾವು ಈ ವರ್ಷ ಕಿತ್ತಿರ್ತೀವಲ್ಲ, ಮುಂದಿನ ವರ್ಷ ಕೂಡ ಅದೇ ಮಳೆ ಟೈಮಲ್ಲಿ ಅಲ್ಲಿಗೆ ಹೋಗಿ ನೋಡಿದರೆ ಈ ಅಣಬೆಗಳು ಸಿಗ್ತವೆ. ಮೊನ್ನೆ ಹೀಗೆ ದೇವರಾಯನ ದುರ್ಗದ ಕಡೆ ಹೋಗ್ತಿರ್ಬೇಕಾದ್ರೆ ಅಲ್ಲೇ ಒಂದು ಹೋಟ್ಲಲ್ಲಿ ಟೀ ಕುಡಿಯೋಣ ಅಂತ ಹೋದೆ. ಅಲ್ಲೊಂದು 4-5 ಜನ ಕೂತಿದ್ರು. ಅವರು ಅಣಬೆ ಬಗ್ಗೆ ಮಾತಾಡ್ತಿದ್ರು. ಅದರಲ್ಲಿ ಒಬ್ಬ ಹೇಳ್ತಿದ್ದ, ನೋಡೋದು ನನಗೆ ಈ 4-5 ವರ್ಷದ ಹಿಂದೆ ಒಳ್ಳೆ ಅಣಬೆ ಸಿಕ್ಕಿವಲ್ಲ, ಜಾಸ್ತಿ ಸಿಕ್ಕಿವಲ್ಲ ಅಂತ ಹೇಳೋದು. ಯಾರಿಗೂ ದುಡ್ಡಿಗೆ ಮಾರಾಟ ಮಾಡಿಬಿಟ್ಟೆ, ಆ ದುಡ್ಡಿಗೆ ಮಾರಾಟ ಮಾಡಿದ ದಿನದಿಂದ ಇವತ್ತಿನವರೆಗೂ ನನ್ನ ಕಣ್ಣಿಗೆ ಅಣಬೆನೇ ಕಾಣಲ್ಲ ಅಂತ ಹೇಳ್ತಾ ಇದ್ದ. ನೋಡಿ ಅದೇನು ಆಶ್ಚರ್ಯ. ಹೀಗೆ ಅಣಬೆ ಬಗ್ಗೆ ಮಾತಾಡ್ತಾ ಹೋದರೆ ಭಾಳಷ್ಟು ವಿಷಯ ಇದೆ ಬಿಡಿ. ಆದರೆ ಈ ಮಾತಕ್ಕಿಂತನ ಈ ಅಣಬೆ ಸಾರಿನ ಟೇಸ್ಟು ರೀ. ಇರಲಿ, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿರೋ ಒಂದು ಲೈಕ್ ಮಾಡಿ. ಹಾಗೆ ನೀವು ನೋಡುತ್ತಿರುವ ಈ ನೇಟಿವ್ ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಅನಿಸಿದ್ದನ್ನು ಕಾಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಹೆಚ್ಚು ಇಷ್ಟವಾಗಿದ್ದರೆ ಇದನ್ನು ಶೇರ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಕಳಿಸ್ಕೊಡಿ, ಅವರು ಕೂಡ ನೋಡಲಿ. ಎಲ್ರಿಗೂ ನಮಸ್ತೆ.